ಬಂಧುಗಳೇ, ಇವತ್ತು ನಾವು 8ನೇ ತರಗತಿಯಲ್ಲಿ ಸಮಾಜ ವಿಜ್ಞಾನ ವಿಷಯದ ಶಿಲಾಗೋಳ ಪಾಠದ ಪುನರಾವರ್ತನೆಯನ್ನು ನೋಡೋಣ. ಪಾಠ ಶಿಲಾಗೋಳ. ಶಿಲೆ ಅಂದ್ರೇನು? ಕಲ್ಲು. ಶಿಲ್ಪಿ ಅಂದ್ರೆ ಏನು? ಶಿಲೆ ಶಿಲ್ಪಿ. ಕಲ್ಲು ಶಿಲೆ ಅಂತ ಗೊತ್ತಾಯ್ತು. ಗೋಳ ಅಂದ್ರೆ ಭೂಗೋಳ, ವಾಯುಗೋಳ, ಜಲಗೋಳ. ಗೋಳ ಅಂದ್ರೆ ಆವರಿಸಿರುವ ಪ್ರದೇಶ. ಜಲಗೋಳ ಅಂದ್ರೆ ನೀರನ್ನು ಆವರಿಸಿರುವ ಪ್ರದೇಶ. ವಾಯುಗೋಳ ಅಂದ್ರೆ ಗಾಳಿಯನ್ನು ಆವರಿಸಿರುವ ಪ್ರದೇಶ. ಅಲ್ಲಿ ಶಿಲಾಗೋಳ ಅಂದ್ರೆ ಶಿಲೆಯನ್ನು ಆವರಿಸಿರುವ ಪ್ರದೇಶ. ಇಲ್ಲಿ ನಾವು ಜಿಯೋಗ್ರಫಿಯಲ್ಲಿ ಶಿಲಾಗೋಳ ಅರ್ಥ ನಾವು ನೋಡೋದಾದ್ರೆ ಭೂಮಿಯ ಮೇಲ್ಭಾಗದಲ್ಲಿ ಕಂಡುಬರುವ ಭೂಮಿಯ ಮೇಲ್ಭಾಗದಲ್ಲಿ ಕಂಡುಬರುವ ಘನ ಪದರನ್ನ ಶಿಲಾಗೋಳ ಕರೀತೀವಿ. ಭೂಮಿಯ ಮೇಲೆ ಕಂಡುಬರುವ ಮೇಲ್ಭಾಗದಲ್ಲಿ ಕಂಡುಬರತಕ್ಕಂಥ ಒಂದು ಘನ ಪದರನ್ನ ನಾವೇನಂತ ಕರಿತೀವಿ? ಶಿಲಾಗೋಳ. ಶಿಲಾಗೋಳ ಎಂದರೇನು? ಭೂಮಿಯ ಮೇಲ್ಭಾಗದ ಘನ ಪದರನ್ನ ನಾವೇನಂತ ಕರಿತೀವಿ? ಶಿಲಾಗೋಳ. ಈ ಶಿಲಾಗೋಳದ ಇತಿಹಾಸದ ರಚನೆಯನ್ನು ನಾವು ನೋಡೋದಾದ್ರೆ ಭೂಮಿ ರಚನೆಯಾಗಿ ಏನು 460 ಕೋಟಿ ವರ್ಷಗಳು ಆಗಿರಬೇಕು ಅಂತ ಹೇಳಿದೆ ನೀವು. ಆ 460 ಕೋಟಿ ವರ್ಷಗಳ ಹಿಂದೆನೇ ಯಾವ ಗೋಳದ ರಚನೆಯಾಗಿತ್ತು? ಶಿಲಾಗೋಳವು ಕೂಡ ರಚನೆಯಾಗಿತ್ತು. ಭೂಮಿ ರಚನೆ ಆದ್ಮೇಲೆ ಭೂಮಿ ಒಳಗೆ ಅಂತಾನೆ ಕಲ್ಲಿರೋದು ಅಲ್ವೇಂದ್ರ? ಹಂಗಾಗಿ ಭೂಮಿ ರಚನೆ ಆದ್ಮೇಲೆ ಕಲ್ಲು ರಚನೆ ಆಗಿರೋದು. ಹಂಗಾಗಿ 460 ಕೋಟಿ ವರ್ಷದ ಇತಿಹಾಸ ಇಲ್ಲೈತೆ. ಈಗ ನಾವು ಶಿಲೆ ಅಂದ್ರೆ ಏನು ಅಂತ ನೋಡ್ಬೇಕು. ಖನಿಜ ಅಂತ ಕರೀತೀವಿ. ಶಿಲೆ ಕಲ್ಲು ಅಂತ ನಾವು ಸಾಮಾನ್ಯ ಅಂತ ಕೇಳ್ತೀವಿ ಅಲ್ವೇಂದ್ರ? ಆ ಶಿಲೆ ಅಂದ್ರೆ ಕಲ್ಲಲ್ಲಿ ಅದು ಇನ್ನೊಂದು ಪದ ಖನಿಜ ಅಂತ ಕರೀತೀವಿ. ಒಂದು ಖನಿಜ ಅಂತ ಕರೆಯಲಾದ್ರೆ ಅದರಲ್ಲಿ ಏನಿರ್ತಾವಪ್ಪ ಅಂದ್ರೆ ಖನಿಜಾಂಶಗಳು ಇರ್ತವೆ. ಯಾವಿರ್ತವೆ? ಖನಿಜಾಂಶಗಳು ಇರ್ತವೆ. ನನ್ನ ಶಿಲೆ ಏನು? ವಿವಿಧ ಬಗೆಯ ಖನಿಜಾಂಶಗಳಿಂದ ಕೂಡಿದ ಕಠಿಣ ವಸ್ತುವನ್ನ ನಾವು ಶಿಲೆ ಅಂತ ಕರಿತೀವಿ. ಅರ್ಥ ಮಾಡ್ಕೊಂಡ್ರಿ? ಶಿಲೆ ಅಂದ್ರೇನು? ವಿವಿಧ ಬಗೆಯ ಖನಿಜಾಂಶಗಳಿಂದ ಕೂಡಿದ ಕಠಿಣ ವಸ್ತುವನ್ನ ನಾವು ಶಿಲೆ. ಖನಿಜ ಈಗಾಗಲೇ ಕಬ್ಬಿಣದಲ್ಲಿ ಅಲ್ಲಿ ಕಬ್ಬಿಣ ಅಂಶ ಜಾಸ್ತಿ ಇರುತ್ತೆ. ಮ್ಯಾಂಗನೀಸ್ ಅದಿರು, ಮ್ಯಾಂಗನೀಸ್ ಅಂಶ ಜಾಸ್ತಿ ಇರುತ್ತೆ. ಚಿನ್ನದ ಅದಿರು, ಚಿನ್ನದ ಅಂಶ ಜಾಸ್ತಿ ಇರುತ್ತೆ ಅಲ್ವೇಂದ್ರ? ಹಂಗೆ ಶಿಲೆ ಅಂದ್ರೆ ಖನಿಜಾಂಶಗಳಿಂದ ಕೂಡಿರುತ್ತೆ. ಇಂಥ ಖನಿಜಾಂಶಗಳನ್ನ ಒಳಗೊಂಡಿರುವ ಆಧಾರದ ಮೇಲೆ ನಾವು ಶಿಲೆಯನ್ನ 3 ಭಾಗಗಳಾಗಿ ಮಾಡ್ತೀವಿ. ಒಂದು ಅಗ್ನಿಶಿಲೆ, ಕಣಶಿಲೆ, ರೂಪಾಂತರ ಶಿಲೆ. ಎಕ್ಸಾಮ್ ಕೇಳ್ತಿರ್ತಾರೆ ಶಿಲೆ ಎಂದರೇನು? ಶಿಲೆಯ ವಿಧಗಳನ್ನು ತಿಳಿಸಿ. ಶಿಲೆ ಅಂದ್ರೆ ಅರ್ಥ ಭೂಮಿಯ ಮೇಲ್ಪದದಲ್ಲಿ ಕಂಡು ಬರತಕ್ಕಂಥ ಗಟ್ಟಿಯಾಗಿರ್ತಕ್ಕಂಥ ಭಾಗವನ್ನ, ಖನಿಜಾಂಶಗಳಿಂದ ಕೂಡಿರ್ತಕ್ಕಂಥ ವಸ್ತುವನ್ನ ನಾವು ಶಿಲೆ ಅಂತ ಕರಿತೀವಿ. ಈ ಶಿಲೆಯಲ್ಲಿ ಎಷ್ಟು ವಿಧ? 3 ವಿಧ. ಒಂದು ಅಗ್ನಿಶಿಲೆ. ಒಂದನೇದು ಅಗ್ನಿಶಿಲೆ, ಎರಡನೇದು ಕಣಶಿಲೆ. ಕಣಶಿಲೆ
ಶಿಲೆಯಲ್ಲಿ ಎಷ್ಟು ವಿಧ? 3 ವಿಧ. ಒಂದನೇದು ಯಾವುದು? ಅಗ್ನಿಶಿಲೆ. ಎರಡನೇದು ಕಣಶಿಲೆ. ಮೂರನೇದು ರೂಪಾಂತರ ಶಿಲೆ. ಈಗ ಒಂದೊಂದೇ ನೋಡ್ತಾ ಹೋಗೋಣ. ಅಗ್ನಿಶಿಲೆ ಅಂದ್ರೆ ಏನು? ಎಂತ ಶಿಲೆ? ಅಗ್ನಿ ಬೇರೆ, ಬೆಂಕಿ. ನೋಡ್ರಿ, ಇದು ಭೂಮಿ, ಇದು ಭೂಮಿಯ ಅಂತರಾಳ. ಅಂತರಾಳ ತಾನೇ ಇದು ಭೂಗೋಳ, ಶಿಲಾಗೋಳ. ಶಿಲಾಗೋಳ ಆದ್ಮೇಲೆ ಯಾವ ಬರುತ್ತೆ? ಜಲಗೋಳ. ಈ ಬೋರ್ವೆಲ್ ಹಾಕ್ಸಿದ್ರೆ ನೋಡ್ರಿ, ಫಸ್ಟ್ ಮಣ್ಣು ಸಿಗುತ್ತೆ, ಮಣ್ಣಾದ್ಮೇಲೆ ಬಂಡೆ ಸಿಗುತ್ತೆ, ಬಂಡೆ ಆದ್ಮೇಲೆ ಏನ್ ಸಿಗುತ್ತೆ? ನೀರು ಸಿಗುತ್ತೆ. ಭೂಮಿ ಹೆಂಗೆ ತಾನೆ ರಚನೆ ಆಗಿರೋದು? ಭೂಮಿ ಅಂತರಾಳ. ಭೂಮಿಯಿಂದ ರಚನೆ ಆಗಿರೋದು ಭೂಗೋಳ, ಶಿಲೆಯಿಂದ ರಚನೆ ಆಗಿರೋದು ಶಿಲಾಗೋಳ, ನೀರಿನಿಂದ ಆಗುತ್ತಾ ಇರೋದು ಜಲಗೋಳ. ಈ ನೀರು ಒಳಗಿರುತ್ತೆ ಅಂತರ್ಜಲ. ಇಲ್ಲಿ ಈಗ ಗಮನಿಸಬೇಕು, ಅಗ್ನಿಶಿಲೆ ಹೆಂಗೆ ರಚನೆ ಆಗುತ್ತೆ. ಈ ಕಡೆ ಚಿತ್ರ ನೋಡ್ರಿ, ಭೂಮಿಯಿಂದ ಮೇಲಕ್ಕೆ ಹೋದಂತೆ ಉಷ್ಣಾಂಶ ಏನಾಗ್ತಾ ಹೋಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ಭೂಮಿಯಿಂದ ಮೇಲಕ್ಕೆ ಹೋದಂತೆ, ಭೂಮಿಯಿಂದ ಮೇಲಕ್ಕೆ ಹೋದಂತೆ ಉಷ್ಣಾಂಶ ಕಡಿಮೆ ಆಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆ? ಈಗ ಬೇಸಿಗೆ ಟೈಮಲ್ಲಿ ಬೆಟ್ಟಕ್ಕೆ ಹೋಗಿ ಬಳ್ಳಿ ಮಲ್ಲಿಕಾರ್ಜುನ ಬೆಟ್ಟ ಅಂತ ಹೋದ್ರೆ ನೀವು ಕೆಳಗೆ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ಬಿಡ್ತೀವಿ, ಕಾಲು ಸುಟ್ಟು ನಾನು ಸುಟ್ಟು. ಹೌದಲ್ವೇ? ಹಂಗೆ ಕಾಲು ಸುಡ ಅಂತ ಕಾಲ ನೀವು ಹೋಗಿ ಮ್ಯಾಪ್ ಹೋದ್ರೆ ನಿಮಗೆ ತಣ್ಣನೆ ಗಾಳಿ ಬೀಸುತ್ತೋ ಬಿಸಿಯಾದ ಗಾಳಿ ಬೀಸುತ್ತೋ? ತಣ್ಣನೆ ಗಾಳಿ ಬೀಸುತ್ತೆ, ಹೌದಾ ಇಲ್ಲೋ? ಅದೇ ಕೆಳಗೆ ಬಿಸಿ ಗಾಳಿ ಬೀಸುತ್ತೆ, ಅದೇ ಮೇಲೆ ತಣ್ಣನೆ ಗಾಳಿ ಬೀಸುತ್ತೆ. ಯಾಕೆ ನೋಡಿ, ಭೂಮಿಯಿಂದ ಮೇಲಕ್ಕೆ ಹೋದಂತೆ ಉಷ್ಣಾಂಶ ಏನಾಗುತ್ತೆ? ಯಾಕೆಂದ್ರೆ ಭೂಮಿಯಿಂದ ಮೇಲೆ, ಭೂಮಿಯ ಮೇಲ್ಭಾಗದಲ್ಲಿ ಗಾಳಿ ಜಾಸ್ತಿ ಇರುತ್ತೆ, ಗಾಳಿ ಜಾಸ್ತಿ ಇರುತ್ತೆ. ಗಾಳಿ ಜಾಸ್ತಿ ಇರೋದ್ರೆ ಗಾಳಿ ಏನಿರುತ್ತೆ? ಧೂಳಿನ ಕಣ ಇರುತ್ತೆ. ಗಾಳಿ ತಕ್ಷಣ ಏನಿರುತ್ತೆ ಅಂದ್ರೆ ಧೂಳಿನ ಕಣ ಇರುತ್ತೆ. ಗಾಳಿ ಎಲ್ಲಿರುತ್ತೋ ಅಲ್ಲಿ ಧೂಳಿನ ಕಣ ಇರುತ್ತೆ. ನಮ್ಮ ರೂಮಕ್ಕೂ ಅಷ್ಟೇ, ಈಗ ಗಾಳಿ ಒಳಗೆ ಐತೆ ಇಲ್ಲೋ? ಈ ಗಾಳಿ ಒಳಗೆ ಏನಿರುತ್ತೆ ಅಂದ್ರೆ ಧೂಳಿನ ಕಣ ಇರುತ್ತೆ. ಅದನ್ನೇ ಪರೀಕ್ಷೆ ಮಾಡೋದು ಧೂಳಿನ ಕಣ ಇರುತ್ತೆ ಅಂತ. ನೀವು ಮನೆ ನೋಡ್ರಿ, ಮನೆ ಫುಲ್ ಕ್ಲೋಸ್ ಆಗಿರುತ್ತೆ, ಯಾವುದೋ ಅಂಚಿ ಸಂಧಿಯಿಂದ ಒಂದು ಬೆಳಕು ಬರ್ತಾ ಇರುತ್ತೆ, ಗಮನಿಸಿ. ಸೂರ್ಯನ ಬೆಳಕು ಏನೋ ಬೀಳ್ತಾ ಇರುತ್ತೆ, ಆ ಬೆಳಕು ಕೈಯಿಂದ ಅಲ್ಲಾಡಿಸಿ, ಆ ಬೆಳಕು ಧೂಳು ಮುನ 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 ಅಂತ ಗಮನಿಸಿದ್ರೆ ಅಂಚಿ ಮನೆಗಳಾದ್ರೆ ಅದು ಗೋವಾಗುತ್ತೆ, ಹೌದಲ್ವೇ? ಇಲ್ಲ ಸ್ವಲ್ಪ ಓಪನ್ ಇರುತ್ತೆ, ಓಪನ್ ಆಗಿ ಬ್ಯಾಟ್ರಿ ಬೆಳಕು ಬಿದ್ದಿದ್ದು ಕೆಳಗೆ ಬೀಳುತ್ತೆ ಅಲ್ವೇ? ಆ ಬೆಳಕು ಕೈಯಿಂದ ಆಡಿಸಿದ್ರೆ ನೋಡಿ, ನೋಡದೇ ಇರಬೇಕು. ನೋಡಿ, ಕೈ ಆಡಿಸಿದ್ರೆ ಕಣ್ಬಿಟ್ಟು ನೋಡಿದ್ರೆ ಮುನ 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 ಅಂತ ಧೂಳಿ. ಅದೇ ಈ ಕಡೆ ಕಾಣಿಸಲ್ಲ, ಆ ಬೆಳಕು ಮಾತ್ರ. ಯಾಕೆ? ಧೂಳಿನ ಕಣ ಪ್ರಕಾಶಮಾನ ಬೆಳಕಿನ ಮಾತ್ರ ಕಾಣಿಸುತ್ತೆ. ಇಲ್ಲಿ ಧೂಳಿನ ಕಣ ಐತೆ, ನಮಗೆ ಕಾಣಿಸ್ತಾ ಇತ್ತಾ? ಇಲ್ಲ. ಯಾಕೆ ಕಾಣಿಸಲ್ಲ ಹೇಳಿ? ಬರೀ ಕಡೆ ಕಾಣಿಸಲ್ಲ, ಬರೀ ಕಡೆ ಕಾಣಿಸಲ್ಲ. ಧೂಳಿನ ಕಣ ಸೂಕ್ಷ್ಮವಾಗಿರುತ್ತೆ, ಸೂಕ್ಷ್ಮದರ್ಶಿ ಕಾಣುತ್ತೆ. ಅದೇ ಬೆಳಕು ಬಂದಾಗ ಬೆಳಕಿನ ಕಿರಣಗಳು ಕಾಣುತ್ತೆ, ಕಾಣಲು ಆ ಬೆಳಕು ಕಾಣಿಸೋದು ಧೂಳು. ಅದಕ್ಕೆ ದೇವರು ಎಷ್ಟು ಗಾಳಿ ಕೊಟ್ಟ ನಮ್ಮ ಮನುಷ್ಯನಿಗೆ ಉಸಿರಾಟ ಮಾಡಕ್ಕೆ ನಮ್ಗೆ ಏನ್ ಬೇಕು ಹೇಳ್ರಿ? ಗಾಳಿ ಬೇಕು, ಹೌದಲ್ವೇ? ಈಗ ನಾವು ಗಾಳಿ ಸ್ವರ ಅಂತ ಹೇಳ್ಕೊಂತೀವಿ, ಹೇಳ್ಕೊಂಡಲ್ವೋ? ಎಳಕಂಡಾಗ ನಮ್ಮ ಗಾಳಿ ಒಳಗೆ ಏನು ಹೋಗುತ್ತೆ ಹೇಳ್ರಿ? ಧೂಳಿ ಕಣನೂ ಹೋಗುತ್ತಾ ಹೋಗಲು ಗಾಳಿ ಒಳಗೆ ಧೂಳಿನ ಕಣ ಹೋಗುತ್ತೆ. ಅದಕ್ಕೆ ದೇವರು ಏನ್ ಮಾಡಿದಾರೆ? ಧೂಳಿನ ಕಣ ನಮ್ಮ ಬಾಡಿ ಒಳಗೆ ಹೋಗ್ದಂಗೆ ಏನ್ ಮಾಡಿದಾನೆ ಹೇಳ್ರಿ? ಏನ್ ಮಾಡಿದೆ? ಗಾಳಿ ಎಳಕಣ ಎರಡು ಭಾಗಗಳು ಯಾವ್ಯಾವ ಮುಖದಾಗೆ? ಮೂಗು, ಬಾಯಿ.
ಮೂಗಿನಾಗೆ ಸಿಂಬಳ ಇರುತ್ತೆ. ಸಿಂಬಳ ಇರುತ್ತೆ, ಮೂಗಾಗಿ ಇರುತ್ತೆ, ದ್ರಾವಣ ಇರುತ್ತೆ. ನೀವು ಉಸಿರಾಟ ಮಾಡ್ಬೇಕಾದ್ರೆ ಗಾಳಿ ಎಳ್ಕೊಂಡ್ರೆ ಧೂಳಿನ ಕಡೆಯಿಂದ ಎಲ್ಲ ಇಟ್ಕೊಂತವೆ, ನಿಮ್ ಸಿಂಬಳದ ಗಟ್ಟಿಗೆ ಸಿಂಬಳ ಇಲ್ಲ ಅಂದ್ರೆ ಇವ್ರು ಕೊಟ್ಟರು ಮನೆ ಧೂಳ ಹೊಡೆದ ದೀಪಾವಳಿ ಹಬ್ಬದಾಗೆ ಅಥವಾ ಹೊಟ್ಟೆ ಕ್ಲೀನ್ ಮಾಡ್ಬೇಕಾದ್ರೆ ನೀವು ನೋಡ್ಬೇಕು ಅಂದ್ರೆ ನೋಡ್ರಿ, ಅಥವಾ ಈ ಸೀಮೆಣ್ಣೆ ದೀಪ ಮುಂದಿಟ್ಕೊಂಡು ಓದಿಕೆ ಸ್ವಲ್ಪ ಹೊತ್ತು ಹೋಗಿ ಗಂದ್ರಿ ಕರ್ಗಲೆ ಬರುತ್ತೆ. ಈಗ ಎಳ್ಕೊಂಡಿರೋದು ಗಾಳಿ ಧೂಳಿ ಹೋಗಿ ಏನಾಗ್ತದೆ ಹೇಳ್ರಿ, ಧೂಳಿನ ಕಾರಣ ಬಾಯಿ ಒಳಗೆ ತಿರ್ಕೊಂಡು ಅನಾರೋಗ್ಯ ಆಗ್ತದೆ. ದೇವ್ರ ಮಕ್ಕಳು ಅನಾರೋಗ್ಯ ಬಳಗ ಬೇಡ, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ನಿಮ್ಗೆ ಏನ್ ಬರ್ತದೆ ಹೇಳ್ತೀವಿ, 2 ಸಿಂಬಳ ಬರ್ತದೆ. 2 ಸಿಂಬಳ ಬರ್ತದೆ. ಆ ಸಿಂಬಳ ಧೂಳು ಏನಾಗುತ್ತೆ ಹೇಳ್ರಿ, ಆಗ ಗಾಳಿ ಮಾತ್ರ ಬಾಡಿ ಒಳಗೆ ಹೋಗುತ್ತೆ, ಧೂಳಿನ ಕಡೆ ಎಲ್ಲ ಇಲ್ಲ. ನಿಮ್ ಬಾಯಕ್ಕೂ ಅಷ್ಟೇ ಗಂಟೆಗೆ ದ್ರಾವಣ ನೋಡಿ, ಹೌದಲ್ಲ? ಮನೆ ಕೆಲಸ ಮಾಡಿದಾಗ ನೀವು ಕ್ಯಾಪ್ ಹುಗಿರಿ ಅಂತ ಆ ಉಗುಳೊಳಗೆ ಧೂಳು ಬರುತ್ತೆ ನೋಡ್ರಿ, ಬೇಕಾದ್ರೆ ನೀವ್ ಹೇಳ್ಕೊಂಡದ್ದು ಗಾಳಿ, ಆದ್ರೆ ಗಾಳಿ ಒಳಗೆ ಏನೋಗಿರುತ್ತೆ, ಧೂಳಿನ. ಆಮೇಲೆ ದೊಡ್ಡದಾದಾಗ ಸಿಂಬಳ ಪ್ರಮಾಣ ಕಡಿಮೆ ಆಗುತ್ತೆ, ಹೌದಲ್ವೇ? ಸಿಂಬಳ ಈಗ ನಮಗೆ ಸಿಂಬಳ ಬರುತ್ತಾ, ನೆಗಡಿ ಆದ್ರೆ ಮಾತ್ರ ಬರುತ್ತಾರೆ ಸಿಂಬಳ, ಹೌದಲ್ವೇ? ಈಗ ನಮಗೆ ನೆಗಡಿ ಆಗಲಿಲ್ಲಪ್ಪ, ಈಗ ನೆಗಡಿ ಇಲ್ಲಪ್ಪ, ಈಗ ನಾವು ಗಾಳಿ ಕುಡಿತೇವೆ, ಕುಡಿತೇವೆ. ಗಾಳಿ ಒಳಗೆ ಈಗ ಕುಡಿಕೊಂಡು ಹೋಗುತ್ತಾ ಹೋಗಲು ಹೋಗು. ದೇವ್ರು ಏನ್ ಮಾಡಿದ್ರು, ಬೆಟ್ಟಗೆ ಈ ಒಳಗೆ ಕೂದಲು ಬೆಳೀತವೆ, ರೋಮಗಳು ಬೆಳೀತವೆ, ನೋಡ್ಬೇಕು, ಗಮನಿಸ್ರಿ, ಹೌದಲ್ವೇ? ಸಣ್ಣ ರೋಮಗಳು ಬೆಳೆದಿರ್ತವೆ. ಆ ರೋಮಗಳು ನಾವು ಉಸಿರಾಡುವ ಗಾಳಿಯಲ್ಲಿ ಇರ್ತಕ್ಕಂಥ ಧೂಳನ್ನ ಹಿಡ್ಕೊಳ್ತೀವಿ, ಜಲ್ದಿ ಒಳ್ಳೆ ಗಾಳಿನೆಲ್ಲ ಮ್ಯಾಪ್ ಕಳಿಸುತ್ತೆ, ಆ ಧೂಳನ್ನೆಲ್ಲ ಇಲ್ಲಿ ಇಟ್ಕೊಂಡು ಶೀಟ್ ಬಿಟ್ರೆ ಒರೇ ಧೂಳೆ. ಅಕಸ್ಮಾತ್ ಅದು ಇರಲಿಲ್ಲ ಅಂತಂದ್ರೆ ನಾವೇನಾಗ್ತಿದ್ವಿ, ಉಸಿರಾಟಕ್ಕೆ ತೊಂದರೆ ಆಗೋದು, ಕಾಯಿಗಳು ಮೇಲೆ ಮೇಲೆ ಬರೋವು, ಹೌದಲ್ಲ? ಹೌದಲ್ಲ? ಇದಕ್ಕೆ ದೇವರು ಎಷ್ಟು ಮಾಡಿದ್ರು. ನಮ್ಮ ಕಣ್ಣ ಬರ್ತಿದ ಕಸ ಪಾಸ ಎಲ್ಲ ಇದ್ದು ಬಿಟ್ರೆ ಕೊನೆಗೆ ಇಲ್ಲಿ ತಂದು ಬಿಸಾಡಕ್ ನೋಡ್ರಿ. ಬೆಳಿಗ್ಗೆ ಎದ್ದಾಗ ಇದೆಲ್ಲ ಬಿಸಿ ಕಟ್ಕೊಂಡಿರುತ್ತಿ ಅಲ್ವೇನ್ರ? ದೇವ್ರ ಸೃಷ್ಟಿ ಆ ಕಣ್ಣಿಗೆ ಕಸನೆಲ್ಲ ತಂದು ಇಲ್ಲಿ ಮೂಲಿಗಾಯ್ತು, ಹೌದಲ್ವೇ? ಇದು ಗಾಳಿ ಇದೆ ಅಂದ್ರೆ ಅಲ್ಲಿ ಏನಿರುತ್ತೆ, ಏನಿರುತ್ತೆ, ಧೂಳಿನ ಕಣ. ಆ ಧೂಳಿನ ಕಣ ಉಷ್ಣಾಂಶವನ್ನು ಏನ್ ಮಾಡುತ್ತೆ, ಹೀರ್ಕೊಳ್ಳುತ್ತೆ. ಧೂಳಿನ ಕಣ ಉಷ್ಣಾಂಶವನ್ನ ಹೀರ್ಕೊಳ್ಳುತ್ತೆ. ಇಲ್ಲಿ ಭೂಮಿಯ ಮೇಲ್ಭಾಗದಲ್ಲಿ ಗಾಳಿ ಜಾಸ್ತಿ ಇರೋದ್ರಿಂದ ಧೂಳಿನ ಕಣನೂ ಕೂಡ ಏನಾಗಿರುತ್ತೆ ಅಂದ್ರೆ ಜಾಸ್ತಿ ಇರುತ್ತೆ. ಇಲ್ಲಬೇಕಾ? ಧೂಳಿನ ಕಣ ಜಾಸ್ತಿ ಇರೋದ್ರಿಂದ ಇಲ್ಲಿ ಧೂಳಿನ ಕಣ ಉಷ್ಣಾಂಶವನ್ನ ಏನ್ ಮಾಡ್ತವೆ, ಹೀರ್ಬೋದು. ಉಷ್ಣಾಂಶವನ್ನ ಹೀರ್ಕೊಳ್ಳೋದ್ರಿಂದ ಇಲ್ಲಿ ಉಷ್ಣಾಂಶದ ಪ್ರಮಾಣ ಏನಾಗುತ್ತೆ ಅಂದ್ರೆ ಇಲ್ಲಿ ಜಾಸ್ತಿ ಇರುತ್ತೆ. ಇನ್ನು ಮೇಲಕ್ಕೆ ಹೋದಂತೆ ಹೋದಂತೆ ಗಾಳಿಯ ಪ್ರಮಾಣ ಏನಾಗುತ್ತೆ, ಕಡಿಮೆ ಆಗುತ್ತೆ. ಗಾಳಿ ಪ್ರಮಾಣ ಕಡಿಮೆ ಆಗೋದ್ರಿಂದ ಧೂಳಿನ ಕಣದ ಪ್ರಮಾಣನೂ ಕೂಡ ಏನಾಗುತ್ತೆ, ಕಡಿಮೆ ಆಗುತ್ತೆ. ಹಾಗಾದ್ರೆ ಧೂಳಿನ ಪ್ರಮಾಣ ಕಡಿಮೆ ಆಗೋದ್ರೆ ಉಷ್ಣಾಂಶದ ಪ್ರಮಾಣನೂ ಕೂಡ ಏನಾಗುತ್ತೆ, ಕಡಿಮೆ. ಹಂಗಾಗಿ ನೋಡ್ರಿ, ಬೆಟ್ಟದ ಬುಡಭಾಗದಾಗೆ ಬಿಸಿ ಗಾಳಿ ಬೀಸುತ್ತೆ. ಅದೇ ಬೆಟ್ಟ ಹತ್ತಿ ಮಲ್ಲಿಕಾರ್ಜುನ ದೇವಸ್ಥಾನ ಬಳಿಗೆ ಹೋಗ್ರಿ, ತಣ್ಣು ಬರೀತಾರೆ. ಈ ಬಾಳ ತಣ್ಣಿಗೆ ಕುತ್ಕೊಳ್ಳಿ, ಸ್ವಲ್ಪ ಹೊತ್ತು ಕುತ್ಕೊಳ್ಳಿ, ಹೌದೇನು? ಇದಾಗಿದ್ದಾಗಿದೆ ನಮ್ದು, ಆಗಿದ್ದಾಗಿದೆ ಹಬ್ಬದಲ್ಲೆಲ್ಲ ಎಡೆ ಪಡೆ ಕಾಣೋದೆಲ್ಲ ನೋಡಿರ್ಬೇಕು. ಆಗಿದೆ ಇದು ಖಾಲಿ ಹೇಳ್ರಿ. ಹಂಗೆ ಇಲ್ಲಿ ನೋಡಿ, ಅಗ್ನಿಶಿಲೆ ಅಂದ್ರೆ ಇಲ್ಲಿ ಭೂಮಿಯಿಂದ ಮೇಲಕ್ಕೆ ಹೋದಂತೆ ಉಷ್ಣಾಂಶ ಕಡಿಮೆ ಆಗುತ್ತೆ. ಅದೇ ಭೂಮಿಯಿಂದ ಆಳಕ್ಕೆ ಹೋದಂತೆ, ಭೂಮಿಯಿಂದ ಆಳಕ್ಕೆ ಹೋದಂತೆ ಉಷ್ಣಾಂಶದ ಪ್ರಮಾಣ ಹೆಚ್ಚಾಗುತ್ತೆ.
ಗಮನಿಸ್ಬೇಕು. ಭೂಮಿಯಿಂದ ಮೇಲಕ್ಕೆ ಹೋದ್ರೆ ಉಷ್ಣಾಂಶ ಕಡಿಮೆ ಆಗುತ್ತೋ ಜಾಸ್ತಿ ಆಗುತ್ತೋ? ಕಡಿಮೆ ಆಗುತ್ತೆ. ಅದೇ ಭೂಮಿಯಿಂದ ಅಂತರಾಳಕ್ಕೆ ಹೋದಂತೆ ಉಷ್ಣಾಂಶ ಕಡಿಮೆ ಆಗುತ್ತೋ ಜಾಸ್ತಿ ಆಗುತ್ತೋ? ಜಾಸ್ತಿ. ಇಲ್ಲಿ ಭೂಮಿ ಇದೆ ಅಂದ್ರೆ ಇಲ್ಲಿ ಮಣ್ಣು ಮಣ್ಣಿದೆ ತಾನೆ. ಮಣ್ಣು ಒತ್ತೊತ್ತಾಗಿ ರಚನೆ ಆಗಿರುತ್ತೋ ದೂರ ದೂರ ರಚನೆ ಆಗಿರುತ್ತೋ? ಮಣ್ಣು ಒಂದು ಗಂಟೆಟ್ಟಿರ್ತವ ದೂರ ದೂರ ಇರ್ತವ ಮಣ್ಣು ಒಂದು ಏನಾಗಿರುತ್ತೆ ಹೇಳ್ರಿ? ಒತ್ತೊತ್ತಾಗಿರ್ತವ. ಹಂಗಾಗಿ ಸೂರ್ಯನ ಶಾಖೆ ಬೀಳುತ್ತಾ ಬೀಳೋದು ಇದ್ದಾಗ ಉಷ್ಣಾಂಶವನ್ನು ಹೀರ್ಕೊಳ್ತಾವ ಹೀರ್ಕೊಳ್ತಾವೆ. ಇವೆಲ್ಲ ಕಾದು ಮತ್ತೆ ಉಷ್ಣಾಂಶವನ್ನು ಮತ್ತೆ ಏನ್ ಮಾಡ್ತಾರೆ? ಕೆಳಗೆ ಪಾಸ್ ಮಾಡ್ತಾರೆ. ಇದಕ್ಕೆ ಅಂಟ್ಕೊಂಡಿರೋದು ಅಲ್ವೇನ್ರ? ಹಂಗಾಗಿ ಉಷ್ಣಾಂಶ ನೀವೆಲ್ಲ ಏನ್ ಮಾಡ್ತೇವೆ? ಘನ ವಸ್ತು ಇರೋದ್ರಿಂದ ಹಿಡಿದಿಟ್ಕೊಳ್ತವೆ. ಹಂಗಾಗಿ ಉಷ್ಣಾಂಶ ಪ್ರಮಾಣ ಏನಾಗಿರುತ್ತೆ? ಯಾವ ಮಟ್ಟಕ್ಕೆ ಹೆಚ್ಚಾಗುತ್ತೆ ಅಂದ್ರೆ ನೋಡಿ, ಇಲ್ಲಿ ಭೂಗೋಳ ಅಂದ್ರೆ ಯಾವ ಗೋಳ ಬರುತ್ತೆ? ಇಲ್ಲಿ ಶಿಲಾಗೋಳ. ಶಿಲಾಗೋಳ ಅಂತಂದ್ರೆ ಕಮ್ಮಿ ಬೋರ್ವೆಲ್ ಹಾಕ್ಸಿದಾಗ ಒಂದು ಮಣ್ಣಾದ್ಮೇಲೆ ಅವ್ರು ಏನ್ ಸಿಕ್ಕಿದೆ ಅಂತ ಹೇಳ್ತಾರೆ? ಮಣ್ಣು ಸಿಕ್ತು ಅಂತಾರೆ. ಬಂಡೆ ಅಂದ್ರೆ ಏನು? ಕಲ್ಲು. ಕಲ್ಲು ಯಾವ ಮಟ್ಟಕ್ಕಾಯ್ತು ಇಲ್ಲಿ ಉಷ್ಣಾಂಶಕ್ಕೆ ಅಂದ್ರೆ ಕಾದು ಕರಗುತ್ತೆ, ಕರಗಿ ನೀರಾಗುತ್ತೆ. ಆ ಮಟ್ಟಕ್ಕಾಯ್ತು ಉಷ್ಣಾಂಶ. ಅರ್ಥ ಕೇಳ್ತಿರೋದು? ಯಾವ ಮಟ್ಟಕ್ಕೆ ಭೂಮಿ ಉಷ್ಣಾಂಶ ಇರುತ್ತೆ? ಶಿಲೆ ಕಾದು ಕರಗಿ ನೀರಾಗಿರುತ್ತೆ. ನೀವು ಎಕ್ಸಾಂಪಲ್ ಹೆಂಗೆ ಅಂದ್ರೆ, ಈ ಕಮ್ಮರನ್ನು ಕುಲ್ಮೆ ಅಂತ ಕೂತ್ಕೊಳ್ತಾರೆ, ಕಬ್ಬಣ ಇಟ್ಟಿರ್ತಾರೆ, ಕಾಯಿಸ ಕಬ್ಬಣ ಇಟ್ಟಿರ್ತಾರೆ ಬಡಿಗೆ. ಅವರು ಮೋಸಲು ತಿರುತ್ತಾ ಇರ್ತಾರೆ, ನಿಂತ್ಕೊಂಡು ಈಟ್ ಕೊಡ್ತಾ ಇರ್ತಾರೆ. ಫಸ್ಟ್ ಇಟ್ಟಾಗ ಏನಾಗುತ್ತೆ ಅಂದ್ರೆ ಕೆಂಪಾಗುತ್ತೆ. ಅವ್ರು ಮಾರ್ಗ ಸುಮ್ಮನೆ ಹಂಗೆ ತಿರುತ್ತಾನೆ ಇದ್ರದ್ದು ಏನಾದ್ರು ನೋಡಿದ್ದೀರಾ? ಅಲ್ಲೇ ಕಡೆಗೆ ನೀರಾಗಿ ನಿಂತ್ಕೊಂಡು ಈಟ್ ಜಾಸ್ತಿ ಆದ್ರೆ ಅಲ್ಲೇ ಕರೆಗೆ ಹೋಗ್ಬಿಡ್ತದು, ಕರೆಗೆ ನೀರಾಗಿ ನಿಂತ್ಕೊಳ್ಳುತ್ತೆ. ಹಂಗೆ ಭೂಮಿಯ ಅಂತರಾಳದಲ್ಲಿರ್ತಕ್ಕಂಥ ಶಿಲಾಗೋಳ ಕಾದು ಕರಗಿ ನೀರಾಗುತ್ತೆ. ಇದನ್ನ ನಾವು ಶಿಲಾಪಾಕ ಅಂತ ಕರೀತೀವಿ. ಪಾಕ ಅಂದ್ರೆ ಕರಗಿರುವ ನೀರು, ಸಕ್ಕರೆ ಪಾಕ. ಇಲ್ಲ ಹಾಡು ಮಾಡ್ಬೇಕಾದ್ರೆ ಬಟ್ಟಣ ಪಕ್ಕದಾಗ ಒಂದು ಸಕ್ಕರೆ ಪಾಕ ಇಟ್ಕೊಂಡಿರ್ತಾನೆ. ಸಕ್ಕರೆ ಪಾಕ ಹೆಂಗ್ ಮಾಡ್ತಾನೆ? ಸಕ್ಕರೆ ಹಾಕಿ ಅದನ್ನ ಚೆನ್ನಾಗಿ ಬೇಯಿಸ್ತಾನೆ, ಅದಕ್ಕೆ ಎಣ್ಣೆ ಹಾಕ್ತಾನೆ, ಪಾಕ ಹಾಕಿರುತ್ತೆ, ಕರಿಗೋಗುತ್ತೆ, ಅದು ಸಕ್ಕರೆ ಪಾಕ. ಇಲ್ಲೂ ಹಂಗೆ ಶಿಲೆ ಚೆನ್ನಾಗಿ ಕರಗಿದೆ, ಅದೇ ಎಂತ ಪಾಕ? ಮೈಸೂರು ಪಾಕ ಅಲ್ಲ ಬೇರೆ. ಈ ಶಿಲಾಪಾಕವನ್ನ ಭೂಮಿಯ ಒಳಗಿರೋದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಮ್ಯಾಗ್ಮಾ ಅಂತ ಕರಿತೀವಿ. ಎಂತ ಕರಿತೀವಿ? ಮ್ಯಾಗ್ಮಾ ಅಂತ ಕರಿತೀವಿ. ಈ ಮ್ಯಾಗ್ಮಾ ನೋಡಿ ಉಷ್ಣಾಂಶ ಜಾಸ್ತಿ ಇರೋದ್ರಿಂದ ಹಿಂಗೆ ಮೇಲಕ್ಕೆ ಚಿಮ್ಮುತ್ತೆ. ಚಿಮ್ಮಿದಾಗ ಈ ಭೂಭಾಗನೇ ಶೀಳ್ಬಿಡುತ್ತೆ. ಶೀಳಿ ಇಲ್ಲಿಂದ ನೀರು ಚಿಲುಮೆ ಬರುತ್ತಲ್ಲ, ನೀರು ಚಿಲುಮೆ ಬರುತ್ತಲ್ಲ, ಹಂಗೆ ಶಿಲಾಗೋಳದಿಂದ ಶಿಲಾಪಾತ ಭೂಮಿಯ ಮೇಲಕ್ಕೆ ಬರುತ್ತೆ. ಇನ್ನ ಜ್ವಾಲಾಮುಖಿ ಅಂತ ಕರಿತೀವಿ. ಜ್ವಾಲೆ ಅಂದ್ರೆ ಏನ್ರಿ? ಬೆಂಕಿ ಮುಖವನ್ನ ಮೇಲ್ ಮಾಡಿಕೊಂಡು ಅಂತ ಜ್ವಾಲಾಮುಖಿ. ಈ ಮೇಲ್ ಬಂದಂತ ಶಿಲೆ ಮೇಲ್ ಬಂದ ಮೇಲೆ ಗಾಳಿಯ ಸಂಪರ್ಕ ಪಡೆಯಲು ಪಡೆದಾಗ ಅದೇ ಮಾಡುತ್ತೆ, ಭೂಮಿ ಮೇಲೆ ಬೀಳುತ್ತಾರೆ ಮೇಲಿಗೆ. ಇಲ್ಲಿ ಬಿದ್ದು ತಣ್ಣಗಾಗಿ ಏನಾಗುತ್ತೆ? ಶಿಲೆ ಆಗುತ್ತೆ. ಮತ್ತೇನಾಗುತ್ತೆ? ಶಿಲೆ ಆಗುತ್ತೆ. ಆ ಶಿಲೆಯನ್ನೇ ನಾವು ಎಂತ ಶಿಲೆ ಅಂತ ಕರಿತೀವಿ? ಅಗ್ನಿ ಶಿಲೆ.
ಯಾಕೆ ರಚನೆ ಮೂಲ ಪ್ರಕ್ರಿಯೆ ಆಗಲಿ ಬೆಂಕಿ ತಾನೇ. ಬೆಂಕಿಯಿಂದ ಶಿಲೆ ಆಗಿದ್ರಿಂದ ಈ ಶಿಲೆಯನ್ನು ನಾವೇನಂತ ಕರಿತೀವಿ? ಅಗ್ನಿಶಿಲೆ ಅಂತ ಕರಿತೀವಿ. ನೋಡ್ರಿ ಅಗ್ನಿಶಿಲೆ ಹೇಗೆ ರಚನೆ ಆಗ್ತವೆ ಅಂತ ಗೊತ್ತಲ್ವಾ? ಜ್ವಾಲಾಮುಖಿ ಆಗ್ತವಲ್ಲ, ಹಂಗ ಶಿಲಾಪಾಕ ಹೊರಬಂದು ಘನೀಕರಣ ಆಗಿ ಮತ್ತೆ ಅದು ಕಲ್ಲಾಗುತ್ತೆ. ಆ ಕಲ್ಲನ್ನೇ ನಾವೇನಂತೀವಿ? ಅಗ್ನಿಶಿಲೆ. ಈಗ ಕ್ಯಾನ್ ಗೊತ್ತಿರ್ತೀವಿ, ಕ್ಯಾನ್ ಉರಿತಾ ಇರುತ್ತೆ, ಉರಿದಂಗೆ ಅದು ಬಿಸಿಗೆಲ್ಲ ಮತ್ತೆ ಕೆಳಗೆ ಇಳಿತಾ ಇರುತ್ತೆ ನೋಡಿ, ಅದು ಮ್ಯಾಗ್ಮಾ ಅಂತ ತಿಳ್ಕೊಳ್ಳಿ. ಮತ್ತೆ ಕೆಳಗೆ ಕ್ಯಾನ್ ಬಿಡಿದಾಗೆಲ್ಲ ಹಂಗೆ ಎಪ್ಪು ಕಟ್ಟುತ್ತೆ ನೋಡಿ, ಯಾಕೆ ಗಾಳಿ ಸಂಪರ್ಕ ಇರೋದ್ರಿಂದ ಅದು ಮತ್ತೆ ನೀರಾಗಲ್ಲ. ಗಾಳಿ ಸಂಪರ್ಕಕ್ಕೆ ನಿಮ್ ಕ್ಯಾನ್ ಬುಡಭಾಗದಲ್ಲಿ ಅದು ಏನಾಗುತ್ತೆ ಹೇಳ್ರಿ? ಗಟ್ಟಿ ಆಗುತ್ತೆ. ಮತ್ತೆ ಕ್ಯಾನ್ ಆಗುತ್ತಾಗಲ್ಲ ಒಣಗಿದಾಗ ಅಲ್ಲವೇ ಅಂದ್ರೆ ಅದಕ್ಕೆ ಮಾಡೋ ಕ್ಯಾನ್ ಹತ್ರ ಪಕ್ಕದ ಒಂದು ನಿಪ್ಪಲ್ ಇಟ್ಬಿಟ್ರೆ, ಹಿಂಗೆ ಮಧ್ಯಕ್ಕೆ ಒಂದು ದಾರ ಇಟ್ಬಿಟ್ಟು ಅದನ್ನ ಮಳೆ ಕರಿಯಂಗ್ ಮಾಡಿಬಿಟ್ರೆ ಕ್ಯಾನ್ ಇದು ಖಾಲಿ ಆದಾಗ ಇನ್ನೊಂದು ಹೊಸ ಕ್ಯಾನ್ ರೂಪ ಆಗೋದು. ಹೆಂಗಂತ ಹೇಳಿದ ಎಕ್ಸಾಂಪಲ್ ಸ್ಟ್ಯಾಂಡ್. ಸ್ಟ್ಯಾಂಡ್ ಹತ್ರ ಏನ್ ಮಾಡಿರ್ತೀರಿ? ಹಿಂಗೆ ಕ್ಯಾನ್ ಹಚ್ಚಿಟ್ಟಿರ್ತೀವಿ. ಹಚ್ಚಿಟ್ಟಾಗ ಇದ್ರೊಳಗೆ ಯಾವ ಆಧಾರದ ಬೆಳೆದಿರ್ತೀವಿ ಉಳಿತಿರ್ತೀರ ಅದ್ರೊಳಗೆ ಒಂದು ಬತ್ತಿರ್ತೀವಿ ದಾರ ಅಲ್ವೇ? ಬದಿದಾಗ ಒಂದು ದಾರ ಇರುತ್ತೆ ನೋಡಿ. ಈಗ ಅವಾಗ ಮಾಡ್ಬೇಕು, ಇಂಥ ದುಡ್ಡಿನ ಪ್ಲಾಸ್ಟಿಕ್ ಇರ್ತಾವ ನೋಡ್ರಿ, ಈ ಪ್ರಯೋಗ ಮಾಡೋ ದುಡ್ಡಿನ ಪ್ಲಾಸ್ಟಿಕ್, ಈಟರ್ ಕೊಡೋದು ಪ್ಲಾಸ್ಟಿಕ್ ಇರ್ತಾವ ನೋಡಿ, ಕಾಲಿನ ಆ ಕಾಲಿನ ಈ ಬುಡಭಾಗಕ್ಕೆ ಸೇರಿಸಿದ ಇಲ್ಲಿ ಮಧ್ಯಕ್ಕೆ ಒಂದು ದಾರವನ್ನ ಕಟ್ಟಿಬಿಡ್ರಿ. ದಾರವನ್ನ ಕಟ್ಟಿಬಿಡ್ರಿ. ಇದು ಉರಿತಾ ಇಲ್ಲಿಂದ ಏನಾಗ್ತಾ ಹೋಗುತ್ತೆ ಹೇಳ್ರಿ? ಕ್ಯಾನ್ ಬಿಸಿಯಾಗಿ ನೀರಿನ ಹರಿಯುತ್ತಾರೆ. ಹರಿಯದ್ನ ಯಾವ್ದ್ರಲ್ಲಿ ಸಂಪರ್ಕ ಕೊಡ್ರಿ? ಈ ಪ್ಲಾಸ್ಟಿಕ್ ಸಂಪರ್ಕ ಕೊಡ್ರಿ. ಅವಾಗ ಅಲ್ಲಿ ಎಷ್ಟು ಇತ್ತು ಅಷ್ಟು ತುಂಬುತ್ತಾ ಹೋಗುತ್ತೆ ನೋಡ್ರಿ. ಇಲ್ಲಿಷ್ಟು ಖಾಲಿ ಆಗ್ತಾ ಹೋಗುತ್ತೆ, ಇದಿಷ್ಟು ಏನಾಗುತ್ತೆ ಹೇಳ್ರಿ? ತುಂಬುತ್ತಾ ತುಂಬೋದು. ಇಲ್ಲಿಂದ ಬಂದು ತುಂಬುತ್ತೋ ತುಂಬುತ್ತೆ. ಆಗ ತುಂಬಿದಾಗ ಮತ್ತೆ ಕ್ಯಾನ್ ಅಂತ ಇದು ಸಪ್ರೇಟ್ ಇಡ್ರಿ. ಆಗ ಅದನ್ನ ಸ್ವಲ್ಪ ತಣ್ಣಗೆ ಮಾಡ್ರಿ. ಆಮೇಲೆ ತಣ್ಣಗಾದಾಗ ಅದು ತೆಗೆದ್ರೆ ಮತ್ತೆ ಆ ಕಡೆ ಬರುತ್ತೆ ಕ್ಯಾನ್. ಮತ್ತೆ ಇನ್ನೊಂದು ಮಾಸ್ ಹೆಂಗ ಆಗುತ್ತೆ ಗೊತ್ತಾಗ ನೋಡ್ರಿ. ಇಲ್ಲಿದ್ದಂತ ಕಲ್ಲು ಮತ್ತೆ ನೀರಾಗಿ ಮತ್ತೆ ಏನಾಗ್ತದೆ? ಕಲ್ಲೇ ಹಾಕೋದು ಒಳ್ಳೆ ಹೇಳ್ತಿರೋದು. ಇಲ್ಲಿ ಕಲ್ಲಾಗಿ ಕರಗಿತು, ಕರಗಿ ಮತ್ತೆ ಮ್ಯಾಕೋತು, ಮ್ಯಾಕೋಗಿ ಮತ್ತೇನಾಯ್ತು? ತಣ್ಣಗಾತ, ತಣ್ಣಗಾಗಿ ಮತ್ತೇನಾಯ್ತು? ಕಲ್ಲೆ ಆತ ಅಲ್ವೇಂದ್ರ? ಅಮ್ಮನ ಹತ್ರ ಕಬ್ಬಣ ಸರಿಬೇಕಾದ್ರೆ ಸಣ್ಣ ಚೂರು ಬೆಂಕಿ ಪಿಡಿಯಂಗ್ ಹೋಗ್ತಿರ್ತಾವ ನೋಡಿ. ಚೆನ್ನಾಗಿ ಕಾದ್ರ ತಾರಕವಾಗಿ ಬಡಿಬೇಕಂತ ನೋಡ್ರಾಗತ್ತದೆ. ಜೋರ ಬಿಡಿದಾಗ ಆ ಕಬ್ಬಣ ತುಂಡು ಕಾಲ್ಸಿ ನಾಗ್ ಹೋಗ್ತಿರ್ತಾವ ನೋಡಿ, ಕಾಲಿ ನಂತಿರ್ತಾವ ನೋಡಿ, ನಂತಿರ್ತಾರ ಬಡಿಬೇಕಾದ್ರೆ ಆ ಚೂರು ಮುಂದ್ಕ ಬಿದ್ದು ಏನಾಗ್ತದೆ? ತಣ್ಣಗಾಗಿ ಕಬ್ಬಣ ಚೂರಾಗುತ್ತೆ. ಕಬ್ಬಣ ಚೂರಾಗುತ್ತಾಗಲೇ ಅಲ್ವೇಂದ್ರ? ಹಿಂಗೆ ಇಲ್ಲಿದ್ದಂತ ಶಿಲೆ ಬೆಂಕಿಯ ಪ್ರಭಾವದಿಂದ ಮ್ಯಾಕ್ ಹೋಗಿ ಭೂಮಿ ಮ್ಯಾಕ್ ಬಂದು ಮತ್ತಣಗಾಡು, ಮತ್ತಣಗಾಡು ಶಿಲೆ ಆಗು ಅಂತ ಶಿಲೆ ಇದೆ. ನಾವೆಂತ ಶಿಲೆ ಕರಿತೀವಿ? ಬಣ್ಣೆ ಊರ್ ಬನ್ನಿ. ಯಾಕೆ ಬೂದಿಯಿಂದ ಆಗಲೇ ತಾನೇ ಅಲ್ವೇಂದ್ರ? ಈ ಬೂದ್ ಬಣ್ಣ ನೀವು ಕಪ್ಪು ಮಣ್ಣು ಅಂತ ಕರಿತೀರಲ್ರ, ಆತ ಈ ಕಪ್ಪು ಮಣ್ಣು ಆಗಿದ್ರೆ ಬಿಸಿಲೇ ಇಲ್ಲ. ನೀವು ಎಲೆ ಭೂಮಿ ಅಂತ ಕರಿತೀರಲ್ಲೇ, ಆ ಮಣ್ಣು ಇದು ಕಲ್ಲು ಅಲ್ವೇಂದ್ರ? ಕಲ್ಲಾಗಿದ್ರೆ ಅದು ಬಿಸಿಲು, ಮಣ್ಣಾಗಿದ್ರೆ ಕಪ್ಪು ಮಣ್ಣು. ನಿಮ್ ಎರೆ ಮಣ್ಣು ಅಂತಿರಲ್ಲ, ಅದಾಗಿದ್ರೆ ಯಾವ ಶಿಲೆಯಿಂದ? ಅಗ್ನಿಶಿಲೆಯಿಂದ ಅಲ್ವೇಂದ್ರ? ಅಲ್ವೇಂದ್ರ? ಈ ಕಡಪ, ತಮಿಳುನಾಡು ಜಿಲ್ಲೆ ಇದೆ ಕಡಪ ಅಂತ, ಅಲ್ಲಿ ಬಹಳಷ್ಟು ಈ ಮಡಿಕೆ ಪರ್ವತಗಳು ಉಂಟಾಗಿ ಇಂಥ ಕಲ್ಲುಗಳು ರಚನೆ ಆಗಿದ್ದಾವೆ. ಅದೀಗ ನಾವು ಮನೆಗೆ ಹಾಕೋ ಕಲ್ಲು ಎಂತ ಕಲ್ಲು ಕೇಳಿ ಕಡಪ ಕಲ್ಲು ಅಂತಲೇ ಕರಿತಿದ್ರು. ನೀವು ಹಾಕಿ ನೋಡಿ ಕಲ್ಲುಗಳು ಕರೆಕ್ಟಲ್ಲಿ ಹಾಕಿ ನೋಡಿ. ಕಡಪ ಕಟ್ ಮಾಡಿ ಹಾಕಿದಾಗ ನೋಡ್ರಿ, ಭೂಮಿಯ ಅಂತರಾಳದಲ್ಲಿ ಅದು ರಚನೆ ಆಗಿದ್ದಾವೆ ಕರ್ರಿ. ಅವು ಮ್ಯಾಕ್ ಬಂದು ರಚನೆ ಆಗೋದು ಅಗ್ನಿಶಿಲೆ, ಕೆಳಗೆ ರಚನೆ ಆಗೋದು ಕಡಪ.
ಯಂತ್ರಾಂಗ ರಚನೆ ಆಗಿರ್ತಕ್ಕಂಥದ್ದು. ಅದು ಕಾರಣ ಬೆಂಕಿ, ಬೆಂಕಿ. ನೆಕ್ಸ್ಟ್ ಗೊತ್ತಾ ಅಗ್ನಿಶಿಲೆ ಅಂದ್ರೆ ಏನು ಅಂತ ಗೊತ್ತಾ ಚಂದ್ರ? ನೆಕ್ಸ್ಟ್ ಕಣಶಿಲೆ. ಏನು? ಕಣಶಿಲೆ. ಕಣ ಅಂದ್ರೆ ಕಣಗಳು ವಿಜ್ಞಾನದ ಬಗ್ಗೆ. ಏನು ಕಣ ಅಂದ್ರೆ? ಒಂದು ಮೂಲ ವಸ್ತುವಿನ ಅತ್ಯಂತ ಚಿಕ್ಕ ಘಟಕಕ್ಕೆ ಕಣ ಎಂದು ಕರೆಯುತ್ತೇವೆ. ನಾವೀ ಬರೀತಾ ಹೋದಾಗ ಧೂಳು ಬಿದ್ದಿದೆ, ಇವೆಲ್ಲ ಕಣಗಳು. ಇದೊಂದು ವಸ್ತು, ಈ ವಸ್ತುವಿನ ಅತ್ಯಂತ ಚಿಕ್ಕ ಘಟಕ ಅಂದ್ರೆ ಬರಿತಾ ಇದ್ದರೆ ಧೂಳು ಬೀಳ್ತಾ ಹೋಗುತ್ತಾನೆ. ಇದು ಎಂತಂದ್ರೆ ಇದು ಕಣ. ಇದರಿಂದ ಇದು ಪುಡಿಯಾತು, ಪುಡಿಯಾಗಿ ಏನಾಯ್ತು ಕಣ. ಕಣಶಿಲೆ ಎಂದು ಅಷ್ಟೇ. ಏನರ್ಥ? ಕೆಲವು ಪ್ರಕೃತಿಯ ಮೂಲ ವಸ್ತುಗಳಾದ ನೀರು, ಗಾಳಿ ಮತ್ತು ಹಿಮಗಳಿಂದ ಚೂರಾಗಿ ಕಲ್ಲು ಚೂರಾಗಿ ಆಗುವ ಶಿಲೆ ಕಣಶಿಲೆ ಅಂತ. ಎಕ್ಸಾಂಪಲ್ ನೀವು ಮರಳು ಅಂತ ಕರಿತೀವಿ. ಮರಳು ಅಂತೀವಿ, ಮರಳು ಸಿಮೆಂಟ್ ಮಿಕ್ಸ್ ಮಾಡಿದ್ರೆ ಮರಳು. ಅದು ಎಂತ ಶಿಲೆ ಇರೋದು? ಕಣಶಿಲೆ. ಗಿಡ ಬಂಡೆ ಹೊರಟು 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 ಅದ್ರ ಮೇಲೆ ಆ ಶಿಲೆ ಏನ್ ಮಾಡ್ತೀವಿ? ಪುಡಿ ಪುಡಿ ಮಾಡಿ. ಹೌದಲ್ವೇ? ಕಲ್ಲಿನ ಪುಡಿ ಅದು ಮಾಡ್ಲಿಕ್ಕಂದ್ರೆ ಬರೀ ಕಲ್ಲಿನ ಚೂರು ಸಿಗ್ತದ ನೋಡ್ರಿ. ಮರಳಿನ ಕೈ ಅಂದ್ರಿ ಕಲ್ಲಿನ ಚೂರು ಕಟ್ತ ನೋಡ್ರಿ. ಕಲ್ಲಿನ ಚೂರು ಎಲ್ಲಿಂದ ಬಂತು? ದೊಡ್ಡ ಕಲ್ಲಿಂದ ಬಂತು. ಅಂದ್ರೆ ದೊಡ್ಡ ಕಲ್ಲು ಅಂದ್ರೆ ಹೆಂಗೆ? ನೀರು ಈ ಬೆಟ್ಟ ಇರುತ್ತೆ, ಬೆಟ್ಟದ ಮೇಲಿಂದ ನೀರು ಹರಿತಾ ಇರ್ಬೇಕಾದ್ರೆ ನೀರು ಬಂಡೆ ಮೇಲೆ ಹರಿತಾ ಹೋಗುತ್ತೆ. ಹರಿಬೇಕಾದ್ರೆ ಬಂಡೆಯಿಂದ ಏನ್ ಮಾಡುತ್ತೆ? ಸವೆಸುತ್ತೆ, ಸವಸುತ್ತೆ. ಹಳ್ಳಾಗಿರೋದೆಲ್ಲ ಹಂಗೆ ತಾನೇ ಅಲ್ವೇಂದ್ರ? ಸವಸೋದ್ರಿಂದ, ಸವಸಿ ಹರಿಯೋದ್ರಿಂದ ಆ ಸಣ್ಣ ಕಣಗಳು ಉತ್ಪತ್ತಿ. ಅಂತ ಶಿಲೆಗಳನ್ನೇ ನಾವು ಎಂತ ಶಿಲೆ ಅಂತ ಕರಿತಾ ಹೋಗ್ತೀವಿ? ಕಣಶಿಲೆ. ಹಂಗೆ ಗಾಳಿಯಿಂದಲೂ ಕೂಡ ಕಣಶಿಲೆ ಆಗ್ತವೆ. ಹೆಂಗೆ? ನೀವು ನೋಡ್ರಿ, ಮರಳುಗಾಡಿಗೆ ಜೋರ ಗಾಳಿ ಬೀಸಿದ್ರೆ ಬಂಡೆ ಮೇಲೆ ಆಗೋದ್ರೆ ಆ ಮರಳು ಜೊತೆ ಬಂಡೆ ಮೇಲೆ ಹೋದ್ರೆ ಬಂಡೆ ಗೀಚ್ಕೊಂಡು ಹೋಗ್ತಾ ಹೋಗಲ್ಲೋ? ಅಲ್ವೇಂದ್ರ? ಹಂಗೆ ಗೀಚ್ ಆಗುತ್ತೆ. ಕಣಶಿಲೆ ಆಗುತ್ತಾಗಲ್ಲ ಇದ್ರವಾಗ ಗಾಳಿ. ಹಿಮ ಅಂದ್ರೆ ಹಿಮಗಳು ಕರಗಿ ನೀರಾಗಿ ಹರಿತವೆ, ಹಿಮ ನದಿ ಆಗ್ತವೆ. ಆ ಹಿಮ ನದಿಯಿಂದಲೂ ಕೂಡ ಕಣಶಿಲೆಗಳು ಆಗ್ತವೆ. ಇದು ಯಾವ ಲಕ್ಷಣ? ಕಣಶಿಲೆ. ಅದೇ ರೀತಿ ಇನ್ನೊಂದು ಮೂರನೇ ಶಿಲೆ ಯಾವುದು? ರೂಪಾಂತರ ಶಿಲೆ. ಹೆಸರಿರುತ್ತೆ ರೂಪಾಂತರ. ರೂಪಾಂತರ ತನ್ನ ರೂಪವನ್ನ ಬದಲಾಯಿಸಲು ಅಂತ. ಒಂದಿದ್ದು ಇನ್ನೊಂದು ತರ ರಾಸಾಯನಿಕ ಸಂಯೋಜನೆಯಾಗಿ ಬೇರೆ ಶಿಲೆಯಾಗಿ ರಚನೆಯಾಗುತ್ತೆ. ಅಂತ ಶಿಲೆಗಳನ್ನ ನಾವೇನು ಕರಿತೀವಿ? ರೂಪಾಂತರ ಶಿಲೆ. ಅದೇನರ್ಥ? ಅರ್ಥ ಅಂದ್ರೆ ಈ ಅಗ್ನಿಶಿಲೆಗಳು ಮತ್ತು ಕಣಶಿಲೆಗಳು ಕೆಲವು ರಾಸಾಯನಿಕ ಕ್ರಿಯೆಗೆ ಒಳಪಟ್ಟು ಎಂತ ಶಿಲೆಗಳಾಗಿ ರೂಪಾಂತರ ಆಗ್ತವೆ? ರೂಪಾಂತರ ಶಿಲೆಗಳಾಗಿ ರೂಪಾಂತರ. ಎಕ್ಸಾಂಪಲ್ ನಾವು ನೋಡೋದಾದ್ರೆ ನೋಡ್ರಿ, ಈ ಸುಣ್ಣದ ಕಲ್ಲು ಇದೆಯಲ್ಲ, ಇವೇ ಸುಣ್ಣ ಬೇಸಕ್ಕಿಂತ ಸುಣ್ಣದ ಕಲ್ಲು ಅಂತ ತೆಗಿತಾ ಹೋಗ್ತಿರೋ ಅದು ಭೂಮಿಯ ಅಂತರಾಳದಲ್ಲಿ ಸೇರ್ಕೊಂಡ್ರೆ ಅದು ಎಂತ ಶಿಲೆಯಾಗಿ ರೂಪುಗೊಳ್ಳುತ್ತಪ್ಪ ಅಂದ್ರೆ ಅಮೃತ ಶಿಲೆಯಾಗಿ ರೂಪುಗೊಳ್ಳುತ್ತೆ. ಗ್ರಾನೈಟು, ಟೈಲ್ಸ್ ಅಂತ ಕರೀತಿರಲ್ಲ, ಅದು ಯಾವ್ದ್ರಿಂದ ಆಗುತ್ತೆ? ನಮ್ಮ ಸುಣ್ಣದ ಕಲ್ಲಿಂದ. ಅದಕ್ಕೆ ಬಹಳ ನಯಸ್ಸಾಗಿರುತ್ತೆ ನೋಡ್ತೀವಿ ಅಲ್ವೇಂದ್ರ? ಅದರಲ್ಲಿ ಎರಡು ಶಿಲೆಗಳು ಇರ್ತವೆ. ಯಾವ್ಯಾವು? ಅಗ್ನಿಶಿಲೆಗಳು ಇರ್ತವೆ, ಕಣಶಿಲೆಗಳು ಇರ್ತವೆ. ಎರಡೂ ಮಿಶ್ರಣ ಆಗಿ ಮೂರನೇ ಶಿಲೆ. ಆ ಮೂರನೇ ಶಿಲೆನೇ ಎಂತ ಶಿಲೆ ಅಂತ ಕರಿತೀವಿ? ರೂಪಾಂತರ ಶಿಲೆ ಅಂತ ಕರೀತೀವಿ. ಈಗ ಎಕ್ಸಾಂಪಲ್, ಈಗ ಒಂದು ಹಸಿರು ಬಣ್ಣ ಇದೆ, ಇನ್ನೊಂದು ಕೆಂಪು ಬಣ್ಣ ಇದೆ. ಅವೆರಡು ಬೇರೆ ಬೇರೆ ಬಣ್ಣ. ಆ ಕೆಂಪು ಬಣ್ಣ ಮತ್ತು ಹಸಿರು ಬಣ್ಣವನ್ನು ಎರಡು ಒಂದಕ್ಕಾಗಿ ಮಿಕ್ಸ್ ಮಾಡಿ ಬೇರೆ ಬಣ್ಣ ಆಗುತ್ತಾಗಲ್ಲ ಅಲ್ವೇಂದ್ರ? ಅವೆರಡು ಬಣ್ಣ ಅವು ಕಲಿಸಿದಾಗ ಏನ್ ನಡೀತು? ರಾಸಾಯನಿಕ
ಕ್ರಿಯೆ ನಡೀತು, ಮಿಶ್ರಣ ಕ್ರಿಯೆ ನಡೀತು. ಆ ಮಿಶ್ರಣ ಕ್ರಿಯೆ ನಡೆದಾಗ ಮೂರನೇ ಬಣ್ಣ ಆಗುತ್ತಾಗಲ್ಲೋ. ಈ ಪೇಂಟ್ ಹೊಡೆಯೋದು ಹಂಗೆ ಮತ್ ಮಾಡೋದು. 4 ಪೇಂಟ್ ತಂದ್ಬಿಟ್ಟು 6 ಪೇಂಟ್ 7 ಪೇಂಟ್ ಮಾಡ್ಕೊಳ್ತಾರೆ. ಯಾಕೆಂದ್ರೆ 2 ಕಲರ್ ಮೂರನೇ ಕಲರ್ ಮಿಕ್ಸ್ ಮಾಡಿದ್ರೆ 4ನೇ ಕಲರ್ ಆಗುತ್ತೆ. ಅದು ಯಾವ ಕಲರ್ ಅಂತ ಕಲಸಿದ ಮೇಲೆ ಗೊತ್ತಾಗೋದು. ಹೌದೇ? ಮನೆಗೆ ನೋಡ್ಬಿಟ್ಟು ಆ ಉಳಿದು ಬಣ್ಣ ಸೇರಿ ಒಂದ್ ಕಡೆ ಕಲಸಿ ಇನ್ನೊಂದರ ಬಣ್ಣ ನೋಡ್ಬೇಕು. ಮನೆ ಪೇಂಟ್ ಮಾಡ್ಬೇಕಾದ್ರೆ ಉಳಿದೆಲ್ಲ ಎಲ್ಲ ಕಲರ್ ಉಳ್ಕೊಂಡಿರುತ್ತೆ, ಸ್ವಲ್ಪ ಉಳ್ಕೊಂಡಿರುತ್ತೆ, ಬಣ್ಣ ಹೊಡೆಯಕ್ಕೆ ಸ್ವಲ್ಪ ಎಲ್ಲ ಜಾಗ ಖಾಲಿ ಇರುತ್ತೆ ಅಲ್ವೇನ್ರ? ಆಗ ಉಳ್ಕೊಂಡ್ರ ಬಣ್ಣ ಒಂದು ಡಬ್ಬಕ್ಕೆ ಕಲಸ್ರಿ, ಅದೇ ಹೊಸ ಬಣ್ಣ, ಬೇರೆ ಕಲರ್ ಬಣ್ಣ ಅದನ್ನ ಆಟ ಮಾಡ್ಬಿಡೋದು. ನನಗೆ ಎಲ್ಲಿ ಕಲಿತ ಬಣ್ಣವ ಹಂಗೆ ಗೊತ್ತಿಲ್ಲ ಒಬ್ಬೊಂದು. ಹೌದಾ? ಅದು ರೂಪ ಏನಾಗ್ತದೆ ಹಂಗೆ ಅಗ್ನಿಶಿಲೆ ಮತ್ತು ಕಣಶಿಲೆಗಳಲ್ಲಿ ಉಷ್ಣಾಂಶ ಮತ್ತು ಒತ್ತಡಗಳ ಪರಿಣಾಮವಾಗಿ ರಾಸಾಯನಿಕ ಕ್ರಿಯೆ ನಡೆದು ಎಂಥ ಶಿಲೆ ರಚನೆ ಆಗ್ತವೆ? ರೂಪ. ಅದಕ್ಕೆ ಎಕ್ಸಾಂಪಲ್ ನೀವು ಬಳಸತಕ್ಕಂಥದ್ದು ಯಾವಪ್ಪ ಅಂದ್ರೆ ಕಲ್ಲಿದ್ದಲು ಗ್ರಾಫೈಟ್ ಆಗಿ ರಚನೆ ಆಗ್ತದೆ. ಗ್ರಾಫೈಟ್ ಅಂದ್ರೆ ಯಾವ್ದ್ರಿ? ನೋಡಿದ್ರೆ ಗ್ರಾಫೈಟ್ ನೀವು ಬಳಸಿದ್ದೀರಾ? ಪೆನ್ಸಿಲ್ ನೋಡಿದ್ದೀರಾ? ಪೆನ್ಸಿಲ್ ಹೇಗಲ್ಲ ಹೇಳಿ? ಪೆನ್ಸಿಲ್ ಮಧ್ಯಕ್ಕೆ ಏನೈತಿ? ಬರಿಯದೆ ಇರ್ತಾರೆ. ಈ ಬರಿಯದೆ ಏನ್ ಹೇಳ್ರಿ? ಗ್ರಾಫೈಟ್. ಯಾವ್ದಾಗಿದೆ ಹೇಳಿದ್ದು? ಕಲ್ಲಿದ್ದ. ಕಲ್ಲಿದ್ದ ಯಾವ ಕಲರು? ಕಪ್ಪು. ಅದಕ್ಕೆ ರಾಸಾಯನಿಕ ಕ್ರಿಯೆ ಮಾಡಿದ್ರೆ ದಾರದಲ್ಲಿ ಮಾಡಿ ಅವಾಗ ಅದು ಗ್ರಾಫೈಟ್ ಆಗಿದ್ರಿಂದ ಅದನ್ನ ರೂಪಾಂತರ ಆಗಲಿಲ್ಲ ಹೇಳಿ, ಬದಲಾವಣೆ ಆಯ್ತಾಗಲಿಲ್ಲ ಹೇಳಿ ಅಲ್ವೇಂದ್ರ? ನೋಡಿ, ಗ್ರಾಫೈಟ್ ಏನಾಗಿ ಚೇಂಜ್ ಆಯ್ತು? ಕಲ್ಲಿದ್ದು ಗ್ರಾಫೈಟ್ ಆಗಿ ಚೇಂಜ್ ಆಯ್ತು. ಸುಣ್ಣದ ಕಲ್ಲು ಏನಾಗಿ ಚೇಂಜ್ ಆಯ್ತು? ಟೈಲ್ಸು ಅಮೃತಶಿಲೆಯಾಗಿ ಚೇಂಜ್ ಆಗ್ತಾವ. ಇವೆಲ್ಲ ಕಾರಣ ಯಾವ್ದೇ? ರೂಪಾಂತರ. ನೆಕ್ಸ್ಟ್ ಜ್ವಾಲಾಮುಖಿ. ಇಲ್ಲಿ ಜ್ವಾಲಾಮುಖಿ ಅಂತ ಬಿಸಿಲೇ ಕ್ರಿಯೆ. ಹೌದಾ? ಭೂಮಿಯ ಅಂತರಾಳಕ್ಕೆ ಹೋದಂತೆ ಉಷ್ಣಾಂಶದ ಪ್ರಮಾಣ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಜಾಸ್ತಿ ಆದಾಗ ಭೂಮಿಯ ಅಂತರಾಳದಲ್ಲಿರ್ತಕ್ಕಂಥ ಶಿಲಾಗೋಳ ಕರಗಿ ನೀರಾಗುತ್ತೆ. ಅದನ್ನ ಏನಂತ ಕರಿತೀವಿ? ಶಿಲಾಪಾಕ ಅಂತ ಕರಿತಾ ಹೋಗ್ತೀವಿ. ಆ ಶಿಲಾಪಾಕವನ್ನ ಏನಂತ ಕರಿತೀವಿ? ಮ್ಯಾಗ್ಮಾ ಅಂತ ಕರಿತೀವಿ. ಆ ಮ್ಯಾಗ್ಮಾ ಕಾದು ಮೇಲೆ ಎಲ್ಲಿ ಬರುತ್ತೆ? ಭೂಮಿ ಮೇಲೆ ಬರುತ್ತೆ. ಭೂಮಿ ಮೇಲೆ ಬಂದು ಗಾಳಿಯ ಒಂದು ಸಂಪರ್ಕ ಪಡೆದಾಗ ತಂಪಾಗುತ್ತೆ. ತಂಪಾದಾಗ ಅಗ್ನಿಶಿಲೆ ಆಗುತ್ತೆ. ಅದನ್ನ ಆಗ್ತಕ್ಕಂಥ ಕ್ರಿಯೆಗಳನ್ನ ಏನಂತ ಕರಿತೀವಿ ಹೇಳ್ರಿ? ಜ್ವಾಲಾಮುಖಿ. ಜ್ವಾಲಾಮುಖಿ ಅಂತ ಕರಿತೀವಿ. ಈ ಜ್ವಾಲಾಮುಖಿ 3 ವಿಧ ಇದೆ. ಸುಪ್ತ ಜಾಗೃತ ಜ್ವಾಲಾಮುಖಿ, ಸುಪ್ತ ಜ್ವಾಲಾಮುಖಿ, ಲುಪ್ತ ಜ್ವಾಲಾಮುಖಿ. ಈಗ ಜ್ವಾಲಾಮುಖಿ ಅಂದ್ರೆ ಏನು ಅಂದ್ರೆ ಅಗ್ನಿಶಿಲೆ ಹೇಗೆ ಅಂತ ಹೇಳಿದ್ವಿ. ಅದನ್ನ ತಾನೇ ಗೊತ್ತಾಯ್ತು. ಹೌದಲ್ವೇ? ಈ ಜ್ವಾಲಾಮುಖಿ ಎಷ್ಟು ವಿಧ? 3 ವಿಧ. ಒಂದು ಜಾಗೃತ ಜ್ವಾಲಾಮುಖಿ, ಸುಪ್ತ ಜ್ವಾಲಾಮುಖಿ, ಲುಪ್ತ ಜ್ವಾಲಾಮುಖಿ. ಜಾಗೃತ ಜ್ವಾಲಾಮುಖಿ ಅಂದ್ರೆ ಏನಪ್ಪ ಅಂದ್ರೆ ಒಂದೇ ಸ್ಥಳದಲ್ಲಿ ಪದೇ ಪದೇ ಜ್ವಾಲಾಮುಖಿ ಆಗ್ತಾನೆ ಇದ್ರೆ ಇದನ್ನ ಅರ್ಥ ಮಾಡ್ಕೋಬೇಕು. ಇದು ಒಂದು ಸ್ಥಳ. ಚನ್ನಂಗೆರೆಗೆ ತಿಂಗಳಿಗೆ 2 ತಿಂಗಳಿಗೆ 3 ತಿಂಗಳಿಗೆ 4 ತಿಂಗಳಿಗೆ ಒಂದ್ಸಲ ಅಲ್ಲೇ ಜ್ವಾಲಾಮುಖಿ ಆಗ್ತಾನೆ ಇದ್ರೆ ಅದೆಂತ ಜ್ವಾಲಾಮುಖಿ? ಜಾಗೃತ ಜ್ವಾಲಾಮುಖಿ. ಒಂದೇ ಸ್ಥಳದಲ್ಲಿ ಪದೇ ಪದೇ ಜ್ವಾಲಾಮುಖಿ ನಡೀತಾ ಇದ್ರೆ, ಸಂಭವಿಸ್ತಾ ಇದ್ರೆ ಅದೆಂತ ಜ್ವಾಲಾಮುಖಿ? ಜಾಗೃತ ಜ್ವಾಲಾಮುಖಿ. ಹಂಗೆ ಎಲ್ಲಿ ನಡೆಯುತ್ತೆ ಅಂದ್ರೆ ನೋಡ್ರಿ, ಫಿಲಿಪೈನ್ಸ್ ಅಲ್ಲಿ ನಡೀತಾ ಇದೆ, ಇಟಲಿಯಲ್ಲಿ ನಡೀತಾ ಇದೆ, ಅಮೇರಿಕಾ ನಡೀತಾ ಇದೆ, ಆಮೇಲೆ ಹವಾಯಿ ದ್ವೀಪದಲ್ಲಿ ನಡೀತಾ ಇದೆ. ಅಲ್ಲಿ ಈ ದೇಶದವರ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಪದೇ ಪದೇ ಜ್ವಾಲಾಮುಖಿ ಆಗ್ತಾರೆ. ಅದನ್ನ ಎಂತ ಜ್ವಾಲಾಮುಖಿ ಅಂತ ಕರಿತೀವಿ? ಜಾಗೃತ. ಇನ್ನೊಂದು ಸುಪ್ತ ಜ್ವಾಲಾಮುಖಿ. ಸುಪ್ತ ಜ್ವಾಲಾಮುಖಿ ಏನಪ್ಪ ಅಂದ್ರೆ ಈಗ ಇಲ್ಲಿ ಒಂದು ಸ್ಥಳದಲ್ಲಿ ಜ್ವಾಲಾಮುಖಿ ಆಯ್ತು,
ಅಂದ್ರೆ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಒಮ್ಮೆ ಸಂಭವಿಸಿ ಬಹಳಷ್ಟು ವರ್ಷಗಳ ನಂತರ ಜ್ವಾಲಾಮುಖಿ ಸಂಭವಿಸಿದ್ರೆ ಅಂತ ಜ್ವಾಲಾಮುಖಿಯನ್ನ ಸುಪ್ತ ಜ್ವಾಲಾಮುಖಿ ಅಂತ ಕರೀತೀವಿ. ಅಂತ ದೇಶ ಎಲ್ಲೆಲ್ಲಿದೆಯಪ್ಪ ಅಂದ್ರೆ ಇಂಡೋನೇಷ್ಯಾ ಮತ್ತು ಜಪಾನ್ಗಳಲ್ಲಿ ನಡೆದಿದೆ. ಭೂಕಂಪ ಪೀಡಿತ ರಾಷ್ಟ್ರದಲ್ಲಿ ಜಪಾನ್ ಜ್ವಾಲಾಮುಖಿಯೂ ನಡೆದಿದೆ. ಇನ್ನೊಂದು ಲುಪ್ತ ಜ್ವಾಲಾಮುಖಿ. ಲುಪ್ತ ಜ್ವಾಲಾಮುಖಿ ಅಂದ್ರೆ ಇವತ್ತಿಲ್ಲಿ ಜ್ವಾಲಾಮುಖಿ ಹಾಕಿ ಚೆನ್ನಾಗಿ ಇನ್ನು ಮುಂದೆ ಯಾವ ಕಾಲಕ್ಕೂ ಆಗದೇ ಇಲ್ಲ. ಇವತ್ತು ಜ್ವಾಲಾಮುಖಿ ಆಗ್ತದೆ, ಯಾವ ಕಾಲಕ್ಕೆ ಜ್ವಾಲಾಮುಖಿ ಆಗಲ್ಲ. ಅಂತ ಜ್ವಾಲಾಮುಖಿ ಅಂತ ಕರಿತೀವಿ ಲುಪ್ತ ಜ್ವಾಲಾಮುಖಿ. ಅರ್ಥ ಆಯ್ತಾ? ಅಂತ ಲುಪ್ತ ಜ್ವಾಲಾಮುಖಿ. ಜ್ವಾಲಾಮುಖಿ ಎಷ್ಟು ವಿಧ ಅಂತ ಗೊತ್ತಾಯ್ತು? 3 ವಿಧ: ಜಾಗೃತ ಜ್ವಾಲಾಮುಖಿ, ಸುಪ್ತ ಜ್ವಾಲಾಮುಖಿ, ಲುಪ್ತ ಜ್ವಾಲಾಮುಖಿ. ಇವತ್ತು ಇಷ್ಟು ನೋಡ್ತೀವಿ. ಅದರಲ್ಲಿ ಶಿಲಾಗೋಳ ಅಂತ ನೋಡೋದಾದ್ರೆ ಶಿಲಾಗೋಳದ ಅರ್ಥ, ಶಿಲೆಗಳ ಅರ್ಥ, ಶಿಲೆಗಳ ವಿಧಗಳು, ಆಮೇಲೆ ಅದರಲ್ಲಿ ಜ್ವಾಲಾಮುಖಿ ವಿಧಗಳು. ಇಷ್ಟನ್ನೇ ನಾವು ಇವತ್ತು ಅರ್ಥ ಮಾಡ್ಕೊಂಡಿದ್ದೀವಿ. ಇನ್ನು ಮುಂದಿನ ಇದನ್ನ ನಾವು ನಾಳೆ ನೋಡೋಣ. ಒಂದು ಶಿಲಾಗೋಳ ಎಂದರೇನು? ಶಿಲಾಗೋಳ ಎಂದರೇನು? ಎರಡನೇ ಪ್ರಶ್ನೆ, ಶಿಲೆ ಎಂದರೇನು? ಶಿಲೆ ಎಂದರೇನು? ಶಿಲೆಯ ವಿಧಗಳನ್ನು ತಿಳಿಸಿ. ಶಿಲೆಯ ವಿಧಗಳನ್ನು ತಿಳಿಸಿ. ಜ್ವಾಲಾಮುಖಿ ಎಂದರೇನು? ಜ್ವಾಲಾಮುಖಿ ಎಂದರೇನು? ಜ್ವಾಲಾಮುಖಿಯ ವಿಧಗಳನ್ನು ತಿಳಿಸಿ. ಸಾಕು.